ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಫೆಬ್ರವರಿ 10 ಮತ್ತು 11ರಂದು ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ ಆಡಿಟೋರಿಯಂನಲ್ಲಿ ಜೈವಿಕ ವಿಜ್ಞಾನಗಳ ರಾಷ್ಟ್ರೀಯ ಸಮ್ಮೇಳನ, ಜೀವನದ ಅದ್ಭುತ ಅನ್ವೇಷಣೆ, ವಿಜ್ಞಾನ, ನವೋದ್ಯಮ ಮತ್ತು ಸ್ಥಿರತೆಯಲ್ಲಿನ ಪ್ರಗತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಡಾಕ್ಟರ್ ಖನೀಜ್ ಫಾತಿಮಾ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಷ್ಠಿತ ರಾಷ್ಟ್ರಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮವು ದೇಶಾದ್ಯಂತ ವಿಜ್ಞಾನಿಗಳು, ಸಂಶೋಧಕರು, ಅಧ್ಯಾಪಕರು, ಆರೋಗ್ಯ ಕ್ಷೇತ್ರದ ವೃತ್ತಿಪರರು, ತಂತ್ರಜ್ಞಾನ ತಜ್ಞರು ಹಾಗೂ ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಜೈವಿಕ ವಿಜ್ಞಾನಿಗಳಿಂದ ಇತ್ತೀಚಿನ ಪ್ರಗತಿಗಳನ್ನು ಮತ್ತು ಭವಿಷ್ಯದ ದಿಕ್ಕುಗಳು ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. And life science is the major basic branch of science, and all the students should know about what is the research is going on on the biological sciences, and how we can explore the wonders even in water. We have a living organism in air as well as on the land, and what we can do, and students can do the research on the different topics in the life sciences. So life science is all the students should know about the basics of the science and basics of the biological science, and even they can know about the human beings, how the system is working in the different system working in the human body. For example, digestive system, respiratory system. So when they study about the life sciences, they can explore the different systems in the human body as well as in the different living organism. So in Kannada, Dr. Abrar will explain about this conference. Sir, it is organized with the KST and KBN. ಈ ಸಮ್ಮೇಳನವು ಬಿಬಿರದ ಮಹಿಳಾ ಪದವಿ ಕಾಲೇಜ್ ಕಲಬುರಗಿ ಮತ್ತು ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ, ಅದಾದ ನಂತರ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು, ಸೊ ಇವು ಮೂರು ವಿಭಾಗಗಳು ಸೇರಿಕೊಂಡು ಈ ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಯೋಜಿಸ್ತಾ ಇದ್ದೀವಿ. ಈ ಸಮ್ಮೇಳನದಲ್ಲಿ ಸುಮಾರು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಾಪಕರು, ವಿಜ್ಞಾನಿಗಳು, ಅಕಾಡೆಮಿಷಿಯನ್ಸ್, ಸಂಶೋಧನಾ ವೃತ್ತಿಪರರು, ಕೈಗಾರಿಕಾ ತಜ್ಞರು ಹಾಗೂ ಸರ್ಕಾರ ಸಂಸ್ಥೆಗಳ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಸೊ ಈ ರಾಷ್ಟ್ರಮಟ್ಟ ಸಮ್ಮೇಳನದಲ್ಲಿ ಎರಡು ದಿವಸ ನಡೆಯಲಿದೆ. 10 ಮತ್ತು 11 ಫೆಬ್ರವರಿ 2026. 10 ಫೆಬ್ರವರಿ 2026ರಲ್ಲಿ ಉದ್ಘಾಟನಾ ಸಮಾರಂಭ, ಮುಖ್ಯ ಭಾಷಣ, ಆಹ್ವಾನಿಕ ಉಪನ್ಯಾಸಗಳು, ಮೌಖಿಕ ಮತ್ತು ಪೋಸ್ಟರ್ ಪ್ರಸ್ತುತಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ತದನಂತರ 11 ಫೆಬ್ರವರಿ 2026ರಲ್ಲಿ ತಾಂತ್ರಿಕ ಅಧಿವೇಶನಗಳು, ಪ್ರಸ್ತುತಿಗಳು ಮತ್ತು ಸಮಾರೋಪ ಸಮಾರಂಭ ಇದೆ. ಈ ಸಮ್ಮೇಳನದಲ್ಲಿ ಸುಮಾರು 18 ಪ್ರಶಸ್ತಿಗಳು ಒಳಗೊಂಡಿವೆ. UG/PG ವಿದ್ಯಾರ್ಥಿಗಳಿಗೆ 6 ಪ್ರಶಸ್ತಿಗಳು, ಸಂಶೋಧನಾ ವಿದ್ಯಾರ್ಥಿಗಳಿಗೆ 6 ಪ್ರಶಸ್ತಿಗಳು ಮತ್ತು ಅಧ್ಯಾಪಕರಿಗೂ ಕೂಡ 6 ಪ್ರಶಸ್ತಿಗಳು ಇಲ್ಲಿ ಇಟ್ಕೊಂಡಿದ್ದೇವೆ. ಈ 10ನೇ ತಾರೀಕು ಅಂದರೆ ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭದಲ್ಲಿ ವಿಜ್ಞಾನ ನೀತಿ, ಸಾರ್ವಜನಿಕ ಆಡಳಿತ, ಶೈಕ್ಷಣಿಕ ನಾಯಕತ್ವ ಮತ್ತು ಸಾರ್ವಜನಿಕ ಸೇವೆಯನ್ನು ಪ್ರತಿನಿಧಿಗಳು, ಗುಣಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದಾರೆ. ಸೊ ಈ ಸಮ್ಮೇಳನದ ಅಂತಾರಾಷ್ಟ್ರೀಯ ಮತ್ತು ಸಾಮಾಜಿಕ ಮಹತ್ವವನ್ನು ಪ್ರಾರಂಭಿಸುತ್ತದೆ. ಜನಾಬ್ ಡಾಕ್ಟರ್ ಸೈಯದ್ ಮುಸ್ತಫಾ ಅಲಿ ಅಲ್ ಹುಸೈನಿ ಸಾಹಬ್, ಗೌರವಾನ್ವಿತ ಕ್ಯಾಂಪಸ್ ನಿರ್ದೇಶಕರು ಹಾಗೂ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯ ಅವರು, ಮತ್ತು ಪ್ರೊಫೆಸರ್ ಅಲಿ ರಜಾ ಮುಸ್ರಿ, ನಮ್ಮ ಕುಲಸಚಿವರು ಖಾಜಾ ಬಂದೆ ನವಾಜ್ ಯೂನಿವರ್ಸಿಟಿ ಅವರು ಉದ್ಘಾಟಿಸಿದ್ದಾರೆ. ಸೊ ತದನಂತರ ಶ್ರೀಮತಿ ಖನೀಜ್ ಫಾತಿಮಾ, ಗೌರವಾನ್ವಿತ ವಿಧಾನಸಭಾ ಸದಸ್ಯರು, ಗುಲ್ಬರ್ಗಾ ಉತ್ತರ ಕ್ಷೇತ್ರ, ಅವರು ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶೋಭೆಯ ಮಾಡಿದ್ದಾರೆ. ಶ್ರೀ ಶಶಿಲ್ ಗಂಗಾಧರ್ ನಮೋಶಿ, ಗೌರವಾನ್ವಿತ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಅವರು ಸಹ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಶ್ರೀ ಬಿನ್ನಿ ಕರಾಕಯಾಸ್, ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾಜಾ ಎಜುಕೇಷನ್ ಸೊಸೈಟಿ, ಅವರ ಮುಖ್ಯ ಅತಿಥಿಗಳು ಉಪಸ್ಥಿತಿದ್ದಾರೆ. ಸೊ ಸಮಾರೋಪ ಸಮಾರಂಭದಲ್ಲಿ ಗೌರವಾನ್ವಿತ ಪ್ರೊಫೆಸರ್ ಸೈಯದ್ ಅಶ್ಫಾಕ್ ಅಹಮದ್, ಪ್ರೊಫೆಸರ್ ಹಾಗೂ ಉಪಕುಲಪತಿ ಖಾಜಾ ಬಂದೆ ನವಾಜ್ ಯೂನಿವರ್ಸಿಟಿ ಕಲಬುರಗಿ, ಅವರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿರುತ್ತಾರೆ. ಪ್ರೊಫೆಸರ್ ರಮೇಶ್ ಲಾಂಡೋನ್ಕರ್, ಕುಲಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ, ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ.
ಶ್ರೀ ಮಿರ್ ವಿಲಾಯತ್ ಅಲಿ ಕುಲ ಸಚಿವರು ಖಾಜಾ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಸಹ ಸಮಾರಂಭದಲ್ಲಿ ಶೋಭೆಯನ್ನು ಕೊಟ್ಟಿದ್ದಾರೆ. ಈ 2 ದಿವಸ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಸಿಗುವುದಿಲ್ಲ ಸಾಮಾನ್ಯವಾಗಿ ಬೇರೆ ಒಂದು ರಾಷ್ಟ್ರಮಟ್ಟದ ಸಮಾರಂಭದಲ್ಲಿ. ಸೊ ಈ ಸಮ್ಮೇಳನದಲ್ಲಿ ನಾವು UG ಮತ್ತು PG ವಿದ್ಯಾರ್ಥಿಗಳಿಗೆ ಒಳಗೊಂಡು ಅವರಿಗೆ ಕೂಡ ಈ ಮೌಖಿಕ ಮತ್ತು ಪೋಸ್ಟರ್ ಪ್ರೆಸೆಂಟೇಷನ್ನ ಮಾಡಿಸಿ ಅವರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡಬೇಕು ಅಂತೇಳಿ ನಾವು ಎಲ್ಲ ಚರ್ಚೆ ಮಾಡಿ ಮುಗಿಸಿರ್ತೇವೆ. ಡಾಕ್ಟರ್ ಸೈಯದ್ ಅಬ್ರಾರ್ ಅಂತ ಹೇಳಿ. Delegates.